ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಪೂಜೆ ಮಾಡ್ತಾ ಇದ್ದೀವಿ. 9 ದಿನ ಏನಿದೆ 9 ದೇವತೆಗಳು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು 5th ಡೇ ಆಗಿರೋದ್ರಿಂದ ದೇವಿ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡಬೇಕು. 9 ದಿನ ಕಂಟಿನ್ಯೂಯಸ್ ಆಗಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ಆ್ಯಂಡ್ ಈ ಇಯರ್ ಕೂಡ ಮಾಡ್ತಾ ಇದ್ದೀನಿ. 4 ಡೇಸ್ ಆಗಿಬಿಟ್ಟಿದೆ. 5th ಡೇ ಏನು ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಮಾರ್ನಿಂಗ್ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ದೆ. ಪ್ರಸಾದ ನೈವೇದ್ಯ ಮಾಡಿರಬೇಕಿತ್ತು ದೇವರಿಗೆ, ಟೈಮ್ ಆಗ್ಬಿಡುತ್ತೆ ನಾನು ಮಾಡಿರಲಿಲ್ಲ. ಸೊ ಹೆಂಗಿದ್ರು ಈವ್ನಿಂಗ್ ಪೂಜೆ ಮಾಡ್ತೀನಲ್ಲ ಆಗಲೇ ಟೈಮ್ ಇರುತ್ತೆ, ಮಾಡಿಬಿಟ್ಟು ಇಡೋಣ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ. ಟೈಮ್ ಆಗ್ತಾ ಇದೆ. ಪಾಯಸ ಮಾಡ್ತಾಯಿದ್ದೀನಿ. ಸೊ ದೇವರಿಗೆ ಯಾವ ಥರ ಪಾಯಸ ಮಾಡಿಬಿಟ್ಟು ಪೂಜೆ ಮಾಡೋದು ಯಾವ ಥರ ಏನು ಆ್ಯಂಡ್ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೀನಿ ಇದನ್ನು ಒಂದು ಸ್ಮಾಲ್ ಬ್ಲಾಗ್ ಮಾಡಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ಎಲ್ಲರೂ ಮಿಸ್ ಮಾಡಿದೆ ನನ್ನ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಪಾಯಸ ಮಾಡಿಬಿಟ್ಟು ದೇವರಿಗೆ ಸಂಜೆ ಮೇಲೆ 7 ಗಂಟೆ 8 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗೋದು. ಯಾಕಂದರೆ ಅವಾಗ ನಮ್ಮ ಅಮ್ಮನೂ ಬರ್ತಾರೆ, ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇಬ್ಬರು ಒಟ್ಟಿಗೆ ಹೋಗ್ಬೇಕು. ನಾನು ಒಬ್ಬರು ಆಮೇಲೆ ಅವರು ಒಬ್ಬರೇ ಆಗ್ತಾರೆ. ಸೊ ಅದಕ್ಕೆ ಒಟ್ಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಲೇಟಾಗಿ ಹೋಗ್ತೀವಿ ಸ್ವಲ್ಪ. ಪಾಯಸ ಮಾಡೋದು ಪಾಯಸ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಗೊತ್ತಿರುತ್ತೆ, ಬಟ್ ನಾನು ಮಾಡಿ ತೋರಿಸ್ತಿದ್ದೆ ಪಾಯಸ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ. ಫೈನಲಿ ಪೂಜೆ ಎಲ್ಲ ಮುಗೀತು. ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಪಾಯಸ ಮಾಡಿದ್ದಾರೆ. ಸೊ ಅದನ್ನ ಟೇಸ್ಟ್ ಮಾಡ್ತಾ ಹೇಗಿರುತ್ತೆ ಅಂತ. ದೇವರೇ ಕಪಡ ತುಂಬ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ ನಾನು ಮಾಡಿದ್ದೀನಿ ಇಂಥ ಚೆನ್ನಾಗಿದೆ ಅಂತ ಹೇಳ್ತಲ್ಲ, ನಿಜ ಚೆನ್ನಾಗಿ ಬಂದಿದೆ. ದೇವ್ರಿಗೆ ಏನೇ ಮಾಡಿದ್ರು ನಾವು ಟೇಸ್ಟ್ ನೋಡ್ದಲೇ ಮಾಡಿದ್ರೂ ಅದು ತುಂಬ ಚೆನ್ನಾಗಿ ರುಚಿ ಬಂದಿರುತ್ತೆ ಅಂತ ಹೇಳ್ತಾರೆ. ಅದು ನಿಜನೇ. ತುಂಬ ಸಲನೂ ಟೇಸ್ಟ್ ಮಾಡಿದ್ದೀವಿ. ನಮ್ಮನೇಲಿ ಏನೇ ಫಂಕ್ಷನ್ ಮಾಡಿದಾಗೂ ದೇವ್ರಿಗೆ ಅಂತ ಮಾಡಿದಾಗ ಟೇಸ್ಟ್ ಮಾಡ್ದಲೇ ಮಾಡಿದಾಗ ತುಂಬ ಚೆನ್ನಾಗೇ ಬಂದಿರುತ್ತೆ. ನಾರ್ಮಲಾಗಿ ನಾವು ಟೇಸ್ಟ್ ಮಾಡೋದಕ್ಕಿಂತ ಮಾಡಿರ್ತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೇ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಪಾಯಸ. ಇನ್ನೇನು ನಮ್ಮ ಅವ್ವ ಬರ್ತಾರೆ. ಅವರು ಕೆಲಸದಿಂದ ಬರೋ ಅಷ್ಟರಲ್ಲಿ ಲೇಟ್ ಆಗಿರುತ್ತೆ. ಆಮೇಲೆ ನಾನು ಒಬ್ಬಳೇ ಹೋಗ್ಬಿಟ್ಟು ಬಂದರೆ ಅವರೊಬ್ಬರೇ ಆಗ್ತಾರೆ. ಆಮೇಲೆ ನಾನು ಒಬ್ಬಳೇ ಹೋಗೋದಕ್ಕೆ ಹೋದರೆ ನಾನು ಒಬ್ಬಳೇ. ಸೊ ಅದಕ್ಕೆ ಇಬ್ಬರು ಹೋಗ್ಬೋದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತೀನಿ. 8 o'clock ಆಗಿರುತ್ತೆ, ಆದರೂ ದೇವಸ್ಥಾನ ಎಲ್ಲ ಓಪನ್ ಇರುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ದೇವಸ್ಥಾನದಲ್ಲೂ. ಆಮೇಲೆ ತುಂಬ ದಿನದಿಂದ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಬಟ್ ಹೇಳಿದ್ನಲ್ಲ, ಫೋನ್ ಪ್ರಾಬ್ಲಮಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಅಪ್ಲೋಡ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಯಾವ ಥರ ಆದರೂ ವಿಡಿಯೋಸ್ ಆದರೂ ಪರವಾಗಿಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವೆಲ್ಲರೂ ನೋಡಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬೇಕು. ಇಷ್ಟೇ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ. ಆಮೇಲೆ ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋವರೆಗೂ ಎಷ್ಟು ಫೋನ್ ನೋಡ್ತೀರೋ ಅದರದಲ್ಲಿ 1 ನಿಮಿಷ ಆಗುತ್ತಷ್ಟೇ. ಇದೆಲ್ಲ ಆಗೋಷ್ಟು ಲೈಕ್ ಇವೆಲ್ಲ ಮಾಡೋ ಅಷ್ಟರಲ್ಲಿ 1 ನಿಮಿಷ ಆಗ್ಬೋದಷ್ಟೇ. 1 ನಿಮಿಷನೂ ಆಗೋಲ್ಲ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ? ದೇವಸ್ಥಾನಕ್ಕೆ ಹೋಗಿಬಿಟ್ಟು ದೇವ್ರನ್ನೆಲ್ಲ ತೋರಿಸ್ತೀನಿ, ಓಕೆನಾ? ಬಾಯ್ ಬಾಯ್.